ಮತ್ತೊಮ್ಮೆ ಕಪ್ಪು ಚುಕ್ಕಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. 3ನೇ ತರಗತಿ ಓದ್ತಿರುವಂತಹ ಹುಡುಗಿ ಪೂರ್ಣಿಮಾ ವಿಚಿತ್ರ ಚರ್ಮ ರೋಗದಿಂದ ಬಳಲ್ತಾ ಇದ್ದಾಳೆ. ಈಗ ಆಕೆಗೆ ನೆರವಿನ ಹಸ್ತ ಕೂಡ ಬೇಕಾಗಿದೆ. ಬಡತನ ಬೇರೆ ಇದೆ, ದೊಡ್ಡ ಆಸ್ಪತ್ರೆಯಲ್ಲಿ ತೋರಿಸೋದಕ್ಕೂ ಕಷ್ಟ ಆಗ್ತಾ ಇದೆ. ಹೀಗಾಗಿ ನಾವು ಅದರ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ಡಾಕ್ಟರ್ ಕೂಡ ಇದ್ದಾರೆ, ಅವರ ತಂದೆ ಕೂಡ ಇದ್ದಾರೆ. ದುರ್ಗಪ್ಪ ಅವರೇ, ನಿಮ್ಮ ಮಗಳಿಗೆ ಈ ರೀತಿ ಕಾಯಿಲೆ ಬಂದಿರೋದ್ರಿಂದ ಮನಸ್ಸಿನ ಮೇಲೆ ಏನಾದರೂ ಪರಿಣಾಮ ಅಂದರೆ ತುಂಬಾ ಸಿಟ್ಟು ಮಾಡ್ಕೊಳ್ಳೋದಾಗ್ಲಿ, ಪದೇ ಪದೇ ಅಳೋದಾಗ್ಲಿ ಏನಾದರೂ ಮಾಡ್ತಾಳ ಪೂರ್ಣಿಮಾ? ಅಂದರೆ ಅವಳಿಗೆ ನಾವಂತೂ ಪ್ರೀತಿಯಿಂದ ಅವಳನ್ನು ನೋಡ್ತಾ ಇದ್ದೇವೆ ಸಿಸ್ಟರ್. ಆದರೆ ಅವಳಿಗೆ ಒಂದೊಂದು ಸಿಟ್ಟು ಬಂದರೂ ನಾವು ಆ ಸಿಟ್ಟು ಬರ್ತಾ ಇದ್ದ ಹಾಗೆ ಒಂದೊಂದರ ಸಿಟ್ಟು ಭಯಂಕರ ಬರ್ತದೆ. ಆದರೂ ಅವಳಿಗೆ ಸ್ವಲ್ಪ ಕಡಿಮೆ ಮಾಡಿದಾಗೆ ಸ್ವಲ್ಪ ಏನೋ ನಗುವುದು ಅಥವಾ ಏನಾದರೂ ಸ್ವೀಟ್ ಕೊಟ್ಟು ಅವಳಿಗೆ ಆ ಸಿಟ್ಟನ್ನು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ಸಾಮಾನ್ಯ ಯಾವ ಟೈಮಲ್ಲಿ ಹೆಚ್ಚು ಅವಳಿಗೆ ನೋವಾಗುತ್ತೆ ಅಂತ, ಈ ತುರಿಕೆ ಬರೋದು ಯಾವ ಟೈಮಿಗೆ ಹೆಚ್ಚು ಜಾಸ್ತಿ ಆಗುತ್ತೆ ಅವಳಿಗೆ? ಅವಳಿಗೆ ರಾತ್ರಿ ಹೊತ್ತಿನಲ್ಲಿ, ಅಂದರೆ ನಾನು ಒಂದೊಂದ್ಸಲ ರಾತ್ರಿ 2-3 ಗಂಟೆ ತನಕ ಅವಳಿಗೆ ತೊರಕೆ ಬಂದಾಗ ಕಂಬಳಿಯಿಂದ ತಿಕ್ತಾ ಉಳಿತಾನೆ ನಿದ್ದೆ ಬರೋ ತನಕ ಅವಳಿಗೆ. ಅಂದರೆ ಇಡೀ ಮಲಗಿದ ತಕ್ಷಣ 9-7-8 ಗಂಟೆ ತನಕ ಓದುವುದು ಬರೀತಾ ಉಳಿದು, ಕಡೆಗೆ ಸಾವಕಾಶ ಊಟ ಮಾಡಿದ ತಕ್ಷಣ ಕಡೆ ಮಲಗ್ತಾ ಕೆರತಾ ಉಳಿದು, ಕಡೆಗೆ ನಾನೇ ಅವಳಿಗೆ ಕೇಳ್ತಾ ಉಳಿತೇನೆ, ಅಂದರೆ ತೊರಕೆ ಬರ್ತದೆ ಹೌದು ಅಳುವುದು. ಕಡೆಗೆ ನಾನು ಸಾವಕಾಶ ಮಲಗೋ ತನಕ ಕಂಬಳಿಯಿಂದ ಅಥವಾ ಏನಾದರೂ ತಿಕ್ತಾ ಉಳಿತೇನೆ ಅಷ್ಟೇ. ಈಗ ಏನಾದ್ರೂ ಔಷಧಿ ಮುಲಾಮ್ ಏನಾದ್ರು ಕೊಟ್ಟಿದ್ದಾರಾ ಡಾಕ್ಟರ್? ಎಲ್ಲ ಹಚ್ತಾ ಇದ್ದೀರಾ, ಕೊಡ್ತಾ ಇದ್ದೀರಾ ಟ್ಯಾಬ್ಲೆಟ್ಗಳು? ನಾನು ಹಿಂದಿಂದ ಒಂದ್ಸಲ ನಾನು ಔಷಧ ಡಾಕ್ಟರ್ ನನಗೆ ಆ ಮುಲಾಮ್ ಕೊಟ್ಟಿದ್ರೆ, 2ನೇ ಸಲಗೆ ಆ ಮುಲಾಮ್ ತಾಗಿದ್ರೆ ತಾಗುದಿಲ್ಲ. ಮೊದಲನೇ ಟೈಮಿಗೆ ಕಡಿಮೆ ಆಗ್ತದೆ, 2ನೇ ಸಲ ಕಡಿಮೆ ಆಗುದೇ ಇಲ್ಲ. ಕಡೆ ಬೇರೆ ಮುಲಾಮ್ನೇ ಹಚ್ಚಬೇಕಾಗ್ತದೆ. ಡಾಕ್ಟರ್ ಕೇಳ್ತಾ ಇದ್ದೀರಿ ನೀವು ಯಾವ ರೀತಿ ಲಕ್ಷಣಗಳು ಅಂತ, ಅಂದ್ರೆ ಯಾವ ಹಂತದಲ್ಲಿ, ಅಂದ್ರೆ ಯಾವ ಪ್ರಮಾಣದಲ್ಲಿ ಚಿಕಿತ್ಸೆ ಕೊಡಬೇಕಾಗುತ್ತೆ ಇದಕ್ಕೆ ಅಂತ? ಇದು ನಾವು ಇಂಥ ಪ್ರಮಾಣದಲ್ಲಿ ಅಂತ ಅಲ್ಲ. ಒಂದ್ಸಲ ಇದು ಹರಡಕ್ಕೆ ಶುರು ಆಗೋ ಸಂದರ್ಭದಲ್ಲಿ ಒಂದು 6 ತಿಂಗಳಿಗೊಂದ್ಸಲ ಹತ್ತಿರದ ಇರೋ ಚರ್ಮರೋಗ ತಜ್ಞರನ್ನ ಭೇಟಿ ಮಾಡಿ ಪರೀಕ್ಷೆಗಳು ಮಾಡಿಸ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಯಾವುದೇ ಒಂದು ಭಾಗದಲ್ಲಿ ಒಂದು ಗುಳ್ಳೆ ಇರ್ಬೋದು ಅಥವಾ ನಾನು ಆಗಲೇ ಹೇಳಿದಾಗೆ ಅದರಿಂದ ನೋವು ಕಾಣಿಸ್ಕೊಳ್ಬೋದು. ಅಂಥ ಸಂದರ್ಭದಲ್ಲಿ ಅವರು ಪರೀಕ್ಷೆಗಳು ಮಾಡಿಸ್ಕೊಳ್ಬೇಕಾಗತ್ತೆ. ಚಿಕಿತ್ಸಾ ವೆಚ್ಚ, ಅಂದಾಜು ವೆಚ್ಚ ಹೇಳ್ಬೋದು. ಚಿಕಿತ್ಸಾ ವೆಚ್ಚ ಅಂತಂದರೆ ಈ ಅವ್ರು ಹುಬ್ಳಿಲಿ ಇರೋದ್ರಿಂದ ಹುಬ್ಳಿನಲ್ಲಿ ವೈದ್ಯಕೀಯ ಕಾಲೇಜ್ ಇದೆ. ಸೊ ಅಲ್ಲಿ ಅವರು ಪರೀಕ್ಷೆ ಮಾಡಿಸ್ಕೊಂಡ್ರೆ ಅದು ಸರ್ಕಾರಿ ವೈದ್ಯಕೀಯ ಕಾಲೇಜು. ಸೊ ಅದಕ್ಕೆ ಸಂಬಂಧಿಸಿರೋ ಆಸ್ಪತ್ರೆಯಲ್ಲಿ ಚರ್ಮರೋಗ ತಜ್ಞರಿದ್ದಾರೆ, ಶಸ್ತ್ರಚಿಕಿತ್ಸೆ ತಜ್ಞರಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಹೋದರೆ ಬಹುಶಃ ಅವ್ರಿಗೆ ಅಷ್ಟು ಖರ್ಚು ಆಗಲಿಕ್ಕಿಲ್ಲ. ಉಚಿತವಾಗಿ ಮಾಡೋ ಸಾಧ್ಯತೆಯೂ ಇದ್ದಾವೆ. ಲೇಸರ್ಸ್ ಮಾಡಿಸೋಗಿದ್ರೆ ಬಹುಶಃ ನನಗೆ ಹುಬ್ಳಿಯಲ್ಲಿ ಇದೆಯೋ ನನಗೆ ಅಷ್ಟು ತಿಳಿದಿಲ್ಲ. ಹಾಗಾಗಿ ಅವರು ಬೆಂಗಳೂರು ಕಡೆ ಬಂದರೆ ಅಥವಾ ಬೇರೆ ಕಡೆ ಎಲ್ಲಾದರೂ ಲೇಸರ್ಸ್ ಇರುವಂಥ ಕಡೆ ಬಂದರೆ ಅದಕ್ಕೆ ಕ್ಯೂಸಿಸ್ಟ್ ರೂಬಿ ಲೇಸರ್ಸ್ ಇದ್ದಾವೆ ಅಥವಾ CO2 ಲೇಸರ್ಸ್ ಇದ್ದಾವೆ. ಹೀಗಾಗಿ ಕೆಲವೊಂದು ಕಡೆ ಮಾತ್ರ ಇದ್ದಾವೆ ಇಡೀ ಕರ್ನಾಟಕದಲ್ಲಿ. ಸೊ ಬಹುಶಃ ಅವರು ಲೇಸರ್ಸ್ ಮಾಡಿಸ್ಕೊಂಡ್ರೆ ಒಂದು 5,000-10,000 ಅವ್ರಿಗೆ ಚಿಕಿತ್ಸೆ ಕೊಡ್ಬೋದು. ಓಕೆ, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಚಿಕಿತ್ಸಾ ವೆಚ್ಚ ಭರಿಸಬೇಕು ಅಂದರೆ ನೆರವಿನ ಹಸ್ತವನ್ನು ಕೂಡ ನಿರೀಕ್ಷಿಸ್ತಾ ಇದೆ ಈ ಕುಟುಂಬ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀವಿ ಸಣ್ಣ ವಿರಾಮದ ಬಳಿಕ.